ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿರೋ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ನಾನು ಒಂದು ಚೈನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ವ್ಲಾಗ್ಸು ತುಂಬ ಲೇಟಾಗಿ ಆಗ್ತಾಯಿದ್ದೀನಿ. ಎಲ್ಲ ವೀಡಿಯೋ ಶೂಟ್ ಮಾಡ್ಕೊತಿದ್ದೀನಿ, ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇಲ್ಲ ಅಷ್ಟೇ. ಸಾರಿ, ಲೇಟಾಗಿ ವೀಡಿಯೋ ಬರ್ತಾ ಇರೋದ್ರಿಂದ. ಇವತ್ತು ನನ್ನ ಚಾನಲಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅನ್ನೋದು ತಮ್ಮಲೇ ನೀವು ನೋಡಿರ್ತೀರ. ಮಾಂಗಲ್ಯ ಸರ ತೋರಿಸ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ನಾವು ಈ ಮಾಂಗಲ್ಯ ಸರ ಮಾಡಿಸ್ಬೇಕು ಈ ಚೈನ್ ಅಂತ ಅಂದ್ಕೊಂಡು ತುಂಬ ಲೇಟಾಗಿ ಮಾಡಿಸಿದ್ದಾರೆ ನಮ್ಮ ಅಮ್ಮ ಅಂತೂ. ಕರಿಮಣಿ ಸರನ ಹಾಕ್ಕೊಂಡು ಎಷ್ಟೆಲ್ಲ ಅವಮಾನ ಅನುಭವಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾವ ರೀತಿ ಈ ಚೈನ್ನ ಮಾಡಿಸಿದ್ವಿ, ಯಾವ ಡಿಸೈನ್ ಇದೆ, ಎಷ್ಟು ಗ್ರಾಮ್ ಆಯಿತು ಅಂತೆಲ್ಲ ಕಂಪ್ಲೀಟಾಗಿ ವಿಡಿಯೋನ ಹೇಳ್ತೀನಿ ನೋಡಿ. ಇದೇ ನಮ್ಮ ಮನೇಲಿ ಮಾಡಿಸಿರುವಂಥ ಮಾಂಗಲ್ಯ ಸರ ಡಿಸೈನ್. ಇದು ಹೊಸ ಡಿಸೈನು, ಹುಡುಕಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ನನ್ನ ತಂಗಿಗೋಸ್ಕರ ಮಾಡಿಸಿರೋವಂಥದ್ದು. ಅವಳೇ ಏನೂ ಕೇಳಿರಲಿಲ್ಲ. ಮ್ಯಾರೇಡ್ ಆದಮೇಲೆ ಅವಳು ನನಗೆ ಮಾಂಗಲ್ಯ ಸರ ಬೇಕು ಅಂತೇನೂ ಕೇಳಿರಲಿಲ್ಲ ಅವಳು. ಅಂದರೆ ಮದುವೆಲಿ ಮಾಡಿಸಿರಲಿಲ್ಲ ಅವಳಿಗೆ. ನಾವೇ ಮಾಡಿಸ್ಕೊಟ್ವಿ. ಅವಳು ಕರಿಮಣಿ ಹಾಕ್ಕೊಂಡಿದ್ದಾಳೆ ಅಂಥೇಳಿ ತುಂಬ ಅವಮಾನಗಳಾಗಿದೆ. ನಮ್ಮ ರಿಲೇಷನಲ್ಲಿ ತುಂಬ ಜನ ಅವಳಿಗೆ ಕರಿಮಣಿ ಸರ ಹಾಕ್ಕೊಂಡಿದ್ದಾಳೆ ಅಂತೆಲ್ಲ ತುಂಬಾ ಅವಮಾನಗಳೆಲ್ಲ ಆಗಿದೆ. ಅವಳಿಗೇನು ಚೆನ್ನಾಗೇ ಇದ್ರೂ ಕೂಡ, ಸ್ವಂತ ಮನೇಲಿದ್ದರೂ ಕೂಡ ಕರಿಮಣಿ ಸರ ಹಾಕ್ಕೊಂಡಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ಬರೀ ಅವಳು ಕರಿಮಣಿ ಸರ ಹಾಕ್ಕೊಂಡಿದ್ದಾಳೆ ಅಂತ ನನ್ನ ಹತ್ರನೇ ಎಕ್ಸ್ಪೆಷಲಿ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ನಮ್ಮ ಅಮ್ಮನಿಗೆ ಎಷ್ಟೋ ಸರಿ ಹೇಳಿದ್ದೆ, ಅಮ್ಮ ಅವಳಿಗೊಂದು ಮಾಂಗಲ್ಯ ಸರ ಕೊಡಿಸ್ಬೇಕು ಅಂತೇಳಿ. ಹಾಗಾಗಿ ಫೈನಲಿ ನಮ್ಮ ತವ್ರ ಮನೆ ಕಡೆಯಿಂದ ನನ್ನ ತಂಗಿಗೆ ಮಾಂಗಲ್ಯ ಸರನ ಕೊಡ್ತಾಯಿದ್ದೀವಿ. ತುಂಬಾ ಕಷ್ಟ, ಅಂದರೆ ಎಷ್ಟು ವರ್ಷ ಟೈಮ್ ತೊಗೊಂಡಿದ್ದಾರೆ ಅಂದರೆ, ಯಾವಾಗೋ ಕೊಡ್ತಾಯಿದ್ವಿ ನಾವು ಮಾಂಗಲ್ಯ ಸರ. ಅವಳೇನು ಕೇಳಿಲ್ಲ ನಮಗೆ ಸರ ಬೇಕು ಅಂತ. ಅಮ್ಮ ಮನೆಯೆಲ್ಲ ಕಟ್ಟಿ ಸೈಟೆಲ್ಲ ಪರ್ಚೇಸ್ ಮಾಡಿದ್ರು ಅವಳು ಮದುವೆ ಆದಮೇಲೆ. ಈಗ ನಾವೇ ಒಂದು ಮಾಂಗಲ್ಯ ಸರ ಕೊಡ್ಸೋಣ ಅವಳಿಗೆ ಅಂಥೇಳಿ ನಾವೇ ಡಿಸೈಡ್ ಮಾಡಿ ಕೊಡಿಸಿರೋವಂಥ ಚೈನ್ ಇದು. ಅವಳಿಗೆ ಯಾರೂ ಆಡ್ಕೋಬಾರ್ದು. ಕೆಲವ್ರು ಇದ್ದಾರೆ ನಮ್ಮ ರಿಲೇಷನಲ್ಲಿ, ಮಾಂಗಲ್ಯ ಸರ ಹಾಕ್ಕೊಂಡ್ರೆ ಅವರು ಚೆನ್ನಾಗಿದ್ದಾರೆ ಅಂತ, ಕರಿಮಣಿ ಹಾಕ್ಕೊಂಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಒಂದು ಕಾಲದಲ್ಲಿ ನಾವು ಒಂದು ವಾಲೆ ಇಲ್ಲದೇ ಜೀವನ ಮಾಡಿದ್ದೀವಿ. ನಾನು ಎಷ್ಟೋ ನನ್ನ ಗೋಲ್ಡ್ ಜ್ಯುವೆಲರಿ ಎಲ್ಲ ತೋರಿಸಿರೋಂಥ ಸಮಯದಲ್ಲೂ ಹೇಳಿದ್ದೀನಿ. ತುಂಬ ಕಲೆಕ್ಷನ್ ತೊಗೊಳ್ಳೋಂಥ ರೀಸೆಂಟ್ ಕಲೆಕ್ಷನ್ಗಳ ಜೊತೆ ಕೂಡ ಹೇಳಿದ್ದೀನಿ. ಒಂದೇ ಒಂದು ವಾಲೆ ಇಲ್ಲ ಅಂತಲೂ ಕೂಡ ನಮ್ಮನ್ನ ಒಂಥರ ಅವ್ರ ಮನೆಗೆ ಹೋಗಿದ್ದಕ್ಕೆ ತುಂಬ ಟೀಕೆಯಾಗಿ ಮಾತಾಡಿದರು. ಅದೇ ಒಂದು ಚಾಲೆಂಜ್ ಮೇಲೆ ನಾನು ಒಡವೆ ಮಾಡಿಸ್ಕೊಳ್ಳೋದು, ಒಡವೆಗೆ ಗೋಲ್ಡ್ ಜ್ಯುವೆಲರೀಸಲ್ಲಿ ಕಟ್ಟೋವಂಥದ್ದು ತುಂಬಾ ಮಾಡಿದ್ದೀನಿ. ಅಂದರೆ ಇವಾಗಲೂ ಪ್ರೆಸೆಂಟಲ್ಲಿ ಮಾಡ್ತಾಯಿದ್ದೀನಿ. ಗೋಲ್ಡೆಲ್ಲ ಹೂಡಿಕೆ ಮಾಡ್ತಾಯಿದ್ದೀನಿ. ಒಂದು ಕಾಲದಲ್ಲಿ ಒಂದು ವಾಲೆ ಇಲ್ಲ ಅಂತ ತುಂಬಾ ಬೇಜಾರು ಮಾಡಿಸಿದ್ರಲ್ಲ, ಅದನ್ನೆಲ್ಲ ನೆನೆಸ್ಕೊತಾ ಇರ್ತೀನಿ ಯಾವಾಗೂ ಕೂಡ. ನಾವು ಕೂಡ ಅವ್ರ ಸಮ ಇರೋಕ್ಕಾಗಿಲ್ಲ ಅಂದರೂ ಕೂಡ ದೊಡ್ಡ ಶ್ರೀಮಂತರು ಬಿಡಿ. ಅವರು ಮನಸ್ಸು ಮಾಡಿದ್ರೆ ತುಂಬ ಬಾಡಿಗೆ ಬರುತ್ತೆ. ಪ್ರೆಸೆಂಟಲ್ಲಿ ಎಷ್ಟು ಬೇಕಾದ್ರೂ ತೊಗೊತಾರೆ. ಅಂದರೆ ನಾವು ಕಷ್ಟಪಟ್ಟು ಕೂಲಿ ಕೆಲಸ ಮಾಡೋವಂಥವ್ರು ಈ ಥರ ಸಣ್ಣ ಈ ಥರ ಮಾಂಗಲ್ಯ ಸರಗಳು ಈ ಥರ ಎಲ್ಲ ತೊಗೊಳ್ಳುವಾಗ ಎಷ್ಟು ಖುಷಿಯಾಗುತ್ತೆ. ಇದ್ರ ಫೀಲು ಯಾರ ಹತ್ರ ಮಾಂಗಲ್ಯ ಸರ ಇದೆಯಲ್ಲೋ ಅವ್ರಿಗೆ ತಾನೇ ಚೆನ್ನಾಗಿ ಗೊತ್ತಿರುತ್ತೆ. ಮಾಂಗಲ್ಯ ಸರ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಮಗೂ ಕೂಡ ಆಮೇಲೆ ಅನಿಸಿರೋವಂಥದ್ದು. ಇದೆಷ್ಟು ಗ್ರಾಮ್ ಇದೆ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಒಂದು ಸಣ್ಣ ಟಿಪ್ಸ್ನೂ ಕೂಡ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನೀವು ದೇವ್ರ ಹತ್ರ 21 ಡೇಸಲ್ಲಿ ನೀವು ಕೂಡ ಮಾಡಿಸಿದ್ರೆ, ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ, ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ನೀವು ಕೂಡ ಮಾಂಗಲ್ಯ ಸರ ಈ ಥರ ಎಲ್ಲ ಮಾಡಿಸ್ಕೋಬೋದು. ನಾನಂತೂ ತುಂಬ ದೇವ್ರನ್ನ ನಂಬ್ತೀನಿ, ತುಂಬ ದೇವಸ್ಥಾನಗಳಿಗೆ ಹೋಗ್ತೀನಿ. ಆ ಟಿಪ್ಸ್ ಏನಂತನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಒಂದು ಮಂತ್ರನೂ ಕೂಡ ಹೇಳ್ತೀನಿ. ಆಗಾಗ ನಾನು ಏನೇನು ಪೂಜಿಸ್ತೀನಿ, ಏನೇನು ವ್ರತಗಳನ್ನ ಮಾಡ್ತೀನಿ ಅಂತೆಲ್ಲ ಆವಾಗವಾಗ ನಾನು ವ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ. ತುಂಬ ಜನ ವೀಕ್ಷಿಸ್ತೀರಾ. ದೇವ್ರನ್ನೂ ನಂಬಬೇಕು, ನಮ್ಮ ಕೈಲಾಗಿರೋ ಪ್ರಯತ್ನ ಕೂಡ ನಾವು ಪಡಬೇಕು ಅಲ್ವಾ, ಆವಾಗಲೇ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಂದು. ನೋಡಿ, ಈ ಥರ ಇದೆ ಚೈನು. ಇದು ಎಷ್ಟು ಗ್ರಾಮ್ ಇದೆ ಅಂದರೆ ನೋಡಿ ಈ ಥರ ಮೂಪಲ್ಲಿದೆ ನೋಡಿ ಚೈನ್. ಈ ಥರ ಸೆಂಟ್ರಲ್ಲಿ ಈ ಥರ ಇದಿದೆ ನೋಡಿ. ಈ ಥರ ಸೆಂಟ್ರಲ್ಲಿ ಈ ಥರ ಡಿಸೈನ್ ಬಂದಿದೆ. ಮತ್ತು ಫುಲ್ಲು ಡಿಸೈನ್ ಈ ರೀತಿ ಇದೆ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ, ಇದು 4 ಕಾಸು ತೊಗೊಂಡ್ಲು, 4 ಗುಂಡು ತೊಗೊಂಡ್ಲು. ಈ ಥರ ಫುಲ್ಲು 25 ಗ್ರಾಮಲ್ಲಿದೆ. ಈ ಗುಂಡು ಈ ಕಾಸೆಲ್ಲ ಒಂದು 4.5 ಗ್ರಾಮ್ ಮೇಲಿದೆ. ಇದೆಲ್ಲ ಹೊಸ್ದಾಗಿ ತೊಗೊಂಡಿದ್ದು. ಅಲ್ಲಿಗೆ 28 ಗ್ರಾಮ್ ಮೇಲಾಯಿತು. 29 ಗ್ರಾಮ್ ಅಂದ್ಕೊಳ್ಳಿ. 1 ಗ್ರಾಮ್ ಕಮ್ಮಿ 30 ಗ್ರಾಮಲ್ಲಿ ತೊಗೊಂಡ್ರಂಥ ಚೈನ್ ಇದು. ಈಗಂತೂ ತುಂಬಾ ದುಬಾರಿ ಆಗಿಬಿಟ್ಟಿದೆ ಗೋಲ್ಡು. ನಿಜ ನಾವು ಮುಂದಕ್ಕೆ ತಗೊಂತೀವ ಇಲ್ವೋ ಅನ್ನೋ ಥರ ಆಗಿಬಿಟ್ಟಿದೆ. ಮುಂಚೆ ಎಲ್ಲ KG ಗಟ್ಟಲೆ ಬಂಗಾರ ತೊಗೊಳ್ಳೋರಂತೆ, ದೊಡ್ಡ ಕಾಸಿನ ಸರ ಈ ಥರ ಎಲ್ಲ ತೊಗೊಳ್ಳೋರಂತೆ. ಈಗ ನಮ್ಮಂಥ ಮಿಡ್ಲ್ ಕ್ಲಾಸವರು ಒಂದೊಂದು ಮಾಂಗಲ್ಯ ಸರ ಆಗಲಿ, ಒಂದು ಪುಟ್ಟು ವಾಲೆ ತೊಗೊಳಕ್ಕಾಗಲಿ ನಿಜ ಏನು ತೊಗೊತೀವೋ ಏನೋ ಅಂತ ಅನಿಸ್ಬಿಟ್ಟಿದೆ.
ಗ್ರಾಮ್ ಎಷ್ಟು ಆಗಿದೆ ಅಂದರೆ 14,150 ರೂಪಾಯಿ ಆಗಿತ್ತು. ನಾವು ಮೊನ್ನೆ ಈ ಚೈನ್ ಆರ್ಡ್ರ್ ಕೊಟ್ಟಿದ್ದು, ಒನ್ ಡೇಗೆ ನಮಗೆ ಮಾಡಿ ಕೊಟ್ಟಿದ್ದಾರೆ ಈ ಚೈನು. ಈ ಚೈನ್ನ ಬಂದು ನಾವು ಗಣೇಶ ಜ್ಯುವೆಲರಿ ತೊಗೊಂಡಿದ್ದು. ಗ್ರಾಮ್ಗೆ ಇಷ್ಟು ಬಿದ್ದರೂ ವೇಸ್ಟೇಜು ಕೂಲಿ ಎಷ್ಟು ಬಿತ್ತು ಅಂತ ಕಂಪ್ಲೀಟಾಗಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಯಾವ ರೀತಿ ಕೌಂಟ್ ಮಾಡ್ತೀನಿ ಅಂದರೆ, 1 ಗ್ರಾಮ್ಗೆ ನಮಗೆ ಎಷ್ಟು ಬಿದ್ದಿದೆ ಅಂತಲೂ ಕೂಡ ನಾನು ಹೇಳ್ತೀನಿ. ವೇಸ್ಟೇಜು ಕೂಲಿ ನೋಡಿ, ಇಷ್ಟೆಲ್ಲನೂ ಗಣೇಶ ಜ್ಯುವೆಲರಿ ಸ್ಲಿಪ್ಪು, ರೀಸೆಂಟ್ಲಿ ಕೊಟ್ಟಿರೋಂಥ ಸ್ಲಿಪ್ಪು. ಇದು ಬಂದು ಇದು ಕಾಸು ಮತ್ತು ಗುಂಡಿಗೆ ತೊಗೊಂಡಿರೋಂಥ ಸ್ಲಿಪ್. ಇದು 3.5 ಗ್ರಾಮ್ ಮೇಲಿದೆ ಅದು. ನೆಕ್ಸ್ಟ್ ಬಂದು ಈ ಚೈನು, ಗೋಲ್ಡ್ ಮಾಂಗಲ್ಯ ಚೈನು. ಇದು ನನ್ನ ಫ್ರೆಂಡ್ ಇದ್ದಾಳೆ, ಹಾಗಾಗಿ ಅಲ್ಲಿ ನಾವು ಬಾರ್ಗಿಂಗ್ ಮಾಡಿದ್ದಕ್ಕೆ ನಮಗೆ ಒಂದು 20,000 ಬಿಟ್ಟು ಕೊಟ್ಟಿದ್ದಾರೆ ನಮಗೆ. ಯಾವ ಥರ ಅಂದರೆ, ಅಲ್ಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಿದ್ಲು, ಅಂದರೆ ತುಂಬ ಬಾರ್ಗಿಂಗ್ ನಮಗೆ ತುಂಬ ಚೆನ್ನಾಗಿ ಆಗಿ ಬಂತು. ನಮ್ಮದು ಹಳೆ ಈ ಥರ ತೋರಿಸ್ತೀನಿ ರೀ. ಇದು ಗಣೇಶ ಜ್ಯುವೆಲರಿದು ಸ್ಲಿಪ್ಪು. ಎಷ್ಟಾಯ್ತು ಅಂದರೆ ನಾವು 1 ಗ್ರಾಮ್ಗೆ ಎಷ್ಟು ಮಾಡಿಸಿದೆ ಅಂತ ನೋಡಿ. ಗೋಲ್ಡು ನೀವು ಮಾಂಗಲ್ಯ ಸರ ಮಾಡಿಸಿದ್ರು ಈಗ ಪ್ರೆಸೆಂಟಲ್ಲಿ ಇಷ್ಟು ವೇಸ್ಟೇಜು ಕೂಲಿ ಬೀಳುತ್ತೆ ಅಂತ ಆಗುತ್ತೆ ನೋಡಿ. 24 ಗ್ರಾಮ್ 280 ಮಿಲಿ ನಮಗೆ ಬಿದ್ದಿರೋ ಅಂಥದ್ದು ನೋಡಿ. ಇದಕ್ಕೆ ಅಮೌಂಟ್ ಎಷ್ಟಾಗಿದೆ ನೋಡಿ, 3,66,098 ರೂಪಾಯಿ ನಮಗೆ ಗ್ರಾಮ್ ಒಂದು ಫುಲ್ಲು ಗೋಲ್ಡ್ ಚೈನ್ಗೆ ನಾವು ಕೊಟ್ಟಿರೋಂಥ ಅಮೌಂಟು. ನಮ್ಮದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಕೊಟ್ವಿ ಅಂದರೆ, ಹಳೇದು ಚೈನ್ ಎಲ್ಲ ಇತ್ತು ನಮ್ಮದು, ಅಂದರೆ ನಾವು ಜಾಬ್ ಮಾಡುವಾಗ ಮಾಡಿಸಿರೋಂಥ ಚೈನ್ಸ್, ಹಳೆ ಉಂಗುರಗಳೆಲ್ಲ ಇರುತ್ತಲ್ಲ, ಅವೆಲ್ಲನೂ ಕೂಡ ನಮಗೆ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಓಲ್ಡ್ ಗೋಲ್ಡು, ಹಳೆ ಗೋಲ್ಡೆ ನಮಗೆ 1,99,000ಕ್ಕೆ ಹೋಯಿತು. ನಾವು 2 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ತೊಗೊಂಡು ಹೋಗಿದ್ವಿ. ಆಗ ನಮಗೆ ಬಂದಿರೋಂಥ ಅಮೌಂಟು ನೋಡಿ 1 ಲಕ್ಷ ರೂಪಾಯಿ ನಾವು ಆಲ್ರೆಡಿ ಪೇ ಮಾಡಿದ್ವಿ ನೋಡಿ. 1 ಲಕ್ಷ ನಾವು ಕ್ಯಾಶ್ ಕೊಟ್ಟು ಇನ್ನೊಂದು ಡೇ ಬಿಟ್ಕೊಂಡು ಬರ್ತೀವಿ. 98,590 ರೂಪಾಯಿ ಹಾಕಿದ್ರು. ನಾವು ಬಾರ್ಗಿಂಗ್ ಮಾಡಿ ಎಷ್ಟು ಬಿದ್ದಿದೆ ನೋಡಿ, 98,500. ನಮಗೆ ಎಲ್ಲ ವೇಸ್ಟೇಜು ಎಲ್ಲನೂ ಹೋಗಿ 98,000 ಇರೋ ಜಾಗದಲ್ಲಿ 78,000 ಹಾಕಿದ್ದಾರೆ. ಅಲ್ಲಿಗೆ 88, 98 ಅಲ್ಲಿಗೆ 20,000 ಬಾರ್ಗಿಂಗ್ ಮಾಡಿ ತೊಗೊಬಂದಿರೋ ಅಂಥದ್ದು. ನಮಗೆ ಅಲ್ಲಿಗೆ 1 ಗ್ರಾಮ್ಗೆ ಎಷ್ಟು ಬೀಳುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈ ಥರ ಇಲ್ಲಿ ಬಿಲ್ಲಿದೆ. ಈಗ ಇಲ್ಲಿ ಅಲ್ಲಿಗೆ 3,88,000 ರೂಪಾಯಿ ನಮಗೆ ಗೋಲ್ಡು ಸಿಕ್ಕಿರೋ ಅಂಥದ್ದು ಆಗಿದೆ. ಇದು ಚೈನ್ದು ನಮಗೆ ಹಳೆ ಗ್ರಾಮ್ ಇದ್ದಿದ್ದಕ್ಕೆ, ಇಲ್ಲಾಂದರೆ ನಮಗೆ 4 ಲಕ್ಷ ನೆಟ್ ಕ್ಯಾಶೇ ಬೇಕಾಗಿತ್ತು. ಹಳೇದು ಹೋಲ್ಡ್ ಗೋಲ್ಡ್ನೆಲ್ಲ ಹಾಕಿ ನಾವು ಈ ಚೈನ್ ಮಾಡಿಸಿರೋ ಅಂಥದ್ದು. ನಾವು ಎಷ್ಟು ಕಟ್ಟಿದ್ದೀವಿ ಅಂತ ನಾನು ಒಂದು ಅಂದಾಜಿಗೆ ನೋಡಿ, ಇಲ್ಲೇ ರೇಟ್ ಇದೆ, 3,96,264 ರೂಪಾಯಿ ಹಾಕಿದ್ದೀನಿ. ಅದು ಡಿವೈಡೆಡ್ ಬೈ ಹಾಕಿ 24 ಗ್ರಾಮ್ಗೆ ನಮಗೆ 16,500 ರೂಪಾಯಿ ಚಿಲ್ಲರೆ ನಮಗೆ ಅಮೌಂಟ್ ಬಿದ್ದಿರೋ ಹಾಗೆ ಆಗಿದೆ. ನಮ್ಮಮ್ಮ ಹೋಗಿದ್ರು, ಆದರೆ ಒಂದು 20,000 ರೂಪಾಯಿ ಕಡಿಮೆ ಮಾಡಿರೋವಂಥದ್ದು ವೇಸ್ಟೇಜು ಕೂಲಿ ಎಲ್ಲ ನೋಡಿ. ಇದು 21,000 ಕೊಟ್ಟಿದ್ದಾರೆ. ಹಳೆ ಗೋಲ್ಡ್ ಇದು ಇತ್ತು, ಇದು ಕಾಸಿರುತ್ತಲ್ಲ, ಹಳೆ ಕಾಸೆಲ್ಲ ಇದೆಲ್ಲ ಬಂದು ಹೊಸದಾಗಿ ಮಾಡಿಸಿರೋಂಥದ್ದು. ಈ ರಿಕ್ಸ್ಗಳು ಮತ್ತು ಈ ಗುಂಡುಗಳು ಇದೆಲ್ಲನೂ ಕೂಡ ಹೊಸದಾಗಿ ಮಾಡಿಸಿರೋಂಥದ್ದು. ಚೈನು ಓವರಾಲ್ ಈ ರೀತಿ ಇದೆ ನೋಡಿ, ತುಂಬಾ ಕಷ್ಟಪಟ್ಟು ಮಾಡಿಸಿರೋಂಥ ಚೈನು. ಇದೆಲ್ಲ ಬಿಲ್ಲು ಸ್ಲಿಪ್ಪು ನೋಡಿ, ನೀವೇ ನೋಡ್ಬೋದು. 29ನೇ ತಾರೀಕು 26ನೇ ವರ್ಷದಲ್ಲಿ ನಾವು ತೊಗೊಂಡಿರೋಂಥದ್ದು. ಇವತ್ತು 1ನೇ ತಾರೀಕು 2 ಡೇಸ್ ಆಗಿದೆ ಅಷ್ಟೇ ನಾವು ಈ ಚೈನ್ನ ಮಾಡಿಸಿ. ಯಾವ ಥರ ಇದೆ, ನೀವು ಕೂಡ ಈ ಚೈನ್ನ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ತಿಕ್ಕಾಗಿ ಬರುವಂಥ ಚೈನ್ ಇದು. ಈ ಚೈನ್ಗೆ ನಾವು ಕೊಟ್ಟಿರೋದು 3,96,624 ರೂಪಾಯಿ ಕೊಟ್ಟಿದ್ದೀವಿ. ಅದು ಮಾಡಿಸ್ಬೇಕಂದ್ರೆ ಹತ್ತತ್ರ 4 ಲಕ್ಷ ರೂಪಾಯಿ ಹಾಗೆ ಆಗುತ್ತೆ ಈ ಚೈನ್ ಮಾಡಿಸಿದ್ರೆ. ಇವಾಗ ಒಂದು 24-25 ಗ್ರಾಮ್ ನೀವು ಮಾಡಿಸ್ತೀರ ಅನ್ನೋದಾದರೆ ಒಂದು 4 ಲಕ್ಷ ಚಿಲ್ಡ್ರನಾದರೂ ತೊಗೊಂಡೋಗಿ. ನಾವು 24 ಗ್ರಾಮ್ 200 ಮಿಲಿಗೆ ನಾವು ಕೊಟ್ಟಿರೋದು 3,96,624 ರೂಪಾಯಿ ಕೊಟ್ಟಿದ್ದೀವಿ. ನಿಮಗೂ ಏನಾದರೂ ಐಡಿಯಾ ಇದ್ದರೆ 20 ಗ್ರಾಮಲ್ಲೂ ಕೂಡ ನಾವು ಮಾಡಿಸ್ಕೋಬೋದು. ಯಾವ ಚೈನು ಏನು ಡಿಸೈನ್ ಅಂತಲೂ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದೆಲ್ಲನೂ ಕೂಡ 20 ಗ್ರಾಮಲ್ಲಿ ಅಷ್ಟೇ. ಆದರೆ ನಮಗಿದು ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಬಾಳಿಕೆನೂ ಬರಬೇಕು ಅಂದ್ಬಿಟ್ಟು ನಾವು 25 ಗ್ರಾಮಲ್ಲಿ ಆರ್ಡ್ರ್ ಕೊಟ್ಟಿದ್ದು ನೋಡಿ. 2 ಎಳೆನೂ ಕೂಡ ಅಲ್ಲೇ ಇಟ್ಟಿದ್ದಾರೆ. 2 ಎಳೆ ತೊಗೋಬಾರ್ದು ನಾವು ಹೇಳ್ಬೇಕಂದ್ರೆ. ಈ ಥರ 1 ಎಳೆ ತುಂಬ ತಿಕ್ಕಾಗಿ ಒಂದು 30 ಗ್ರಾಮ್ ತೊಗೊಂಡ್ರೂ ಕೂಡ ನಮಗೆ ಸಾಕಾಗುತ್ತೆ. ಡೈಲಿ ವೇರ್ ಆರಾಮ್ಸೆ ಯೂಸ್ ಮಾಡ್ಬೋದು ನಾವು. ಇದೆಲ್ಲನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಗ್ರಾಮ್ ಇದೆ ಅಂತೇಳಿ ನೋಡಿ. 22, 200 ಅಷ್ಟೇ ಇರೋವಂಥದ್ದು ನಾವು ನೋಡ್ತಾರಂಥ ಚೈನ್ ಇದು.
ಫೈನಲಿ ನಾನು ಸೆಲೆಕ್ಷನ್ ಮಾಡಿದೆ 3 ರೀತಿ ಚೈನ್ನ ತೊಗೊಂಡು ಅದರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಅಂತೇಳಿ ಹಾಕಿ ನೋಡ್ತಾ ಇದ್ದೆ. ನನ್ನೇ ಸೆಲೆಕ್ಷನ್ನೇ ಪಾಸ್ ಆಯಿತು. ಇದೇ ಚೆನ್ನಾಗಿದೆ ಅಂತ ಅಮ್ಮನೂ ಕೂಡ ಒಪ್ಕೊಂಡ್ರು, ಇನ್ನು ಲಾವಣ್ಯೂ ಕೂಡ ಒಪ್ಕೊಂಡ್ಲು. ಇದನ್ನೇ ಆರ್ಡ್ರ್ ಕೊಟ್ಟು ಬಂದ್ವಿ. 22 ಗ್ರಾಮಲ್ಲಿ ನಾವು ಮಾಡಿಸೋದು 2 ಎಳೆ. ಇದು ನೋಡಿ ನಾವು 25 ಗ್ರಾಮಲ್ಲಿ ಇಷ್ಟು ಸ್ವಲ್ಪ ತಿಕ್ಕಾಗಿ ಮಾಡಿಸೋದ್ರಿಂದ ನಮಗೆ ಬಾಳಿಕೆ ಬರುತ್ತೆ. ಈಗ ನಾನು ಕೂಡ 24 ಗ್ರಾಮಲ್ಲಿ ಇದು ಮಾಡಿಸಿದ್ದು. 24ಇಂದ 20 ನನಗೆ 300 ಮಿಲಿ ಕಡಿಮೆ ಇದೆ 25 ಗ್ರಾಮ್ಗೆ. ನಾನು ಮಾಡಿಸಿರುವಂಥ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದೆ. ನನ್ನ ಹತ್ರ 2 ಎಳೆ ಮಾಂಗಲ್ಯ ಸರ ಇದ್ದೂ ಕೂಡ ನಾನು 1 ಎಳೆ ಮಾಂಗಲ್ಯ ಸರನ ಮಾಡಿಸ್ಕೊಂಡೆ. ನನಗೇನೋ 1 ಎಳೆ ಇಷ್ಟ, ಹಾಗಾಗಿ ಇವಳಿಗೆ ಬಂದು ಈಗ ಈ 1 ಎಳೆ ಮಾಡಿಸಿರೋಂಥದ್ದು ನಮ್ಮ ಸಿಸ್ಟರ್ಗೆ. ಈಗ 25 ಗ್ರಾಮಲ್ಲಿ ಗಟ್ಟಿ ಚೈನೆ ಬರುತ್ತೆ. ಇದು ಗಟ್ಟಿ ಚೈನೆ ನಾವು ತೊಗೊಬೇಕು. ಅದು ಬಂದು ತುಂಬ ಟೊಳ್ಳಿರುತ್ತೆ. 2 ಎಳೆ ಮಂಗಲ ಸರ ಅಂದರೆ ನಾವು ಯೂಸೇ ಮಾಡೋಕ್ಕಾಗಲ್ಲ, ಡೈಲಿ ವೇರ್ಗಂತೂ ಯೂಸೇ ಮಾಡೋಕ್ಕಾಗಲ್ಲ. ನೋಡಿ ಖುಷಿಯಾಗೋಯ್ತು, ಇದೇನಪ್ಪ 2 ಎಳೆ ಮಂಗಲ ಸರ ತೋರಿಸ್ತಿದೆ 20 ಗ್ರಾಮ್ಗೆಲ್ಲ, ಅಪ್ಪ ಇದು ಹೆಂಗೆ ಸಾಧ್ಯ ಹಾಗೆ ಹೀಗೆ ಅಂತ ಖುಷಿಯಾಗೋಯ್ತು ನನಗೆ. ಬಟ್ ಆದರೆ ಅದು ನಮಗೆ ಯೂಸ್ಲೆಸ್, ಅಂದರೆ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ ಆ ಚೈನ್ ಹಾಕ್ಕೊಂಡು. ಅದನ್ನು ಯಾರು ಕೂಡ ಯೂಸ್ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆಸೆ ಪಟ್ಟು 2 ಎಳೆ 22 ಗ್ರಾಮಲ್ಲಿ ನಾವು ತೊಗೊಂಬಿಟ್ರೆ ತುಂಬ ಟೋಲ್ ಚೈನ ಎಲ್ಲಾದರೂ ಸುಮ್ಮನೆ ಸಿಂಪಲಾಗಿ ಹಿಂಗೆ ಹೊರಗಡೆ ಹೋಗಿ ಹಾಕ್ಕೊಂಬರ್ಬೇಕು. 2 ಎಳೆ ಮಂಗಲ ಸರ ಅಂತ ಇರುತ್ತೆ ಅಷ್ಟೇ. ಅದು ಸುಮ್ಮನೆ ಅಷ್ಟು ಆಸೆ ಪಟ್ಟು 2 ಎಳೆ ಮಂಗಲ ಸರ ತೊಗೊಂಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ನನ್ನ ತಂಗಿ ಕುಣಿತಾ ಇದ್ಲು. ತುಂಬ ಚೆನ್ನಾಗಿ ಬೈದ್ವಿ, ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಸೇರಿಕೊಂಡು. ಸಾರಿ, ಅವಳಿಗೆ ನನ್ನ ತಂಗಿಗೆ ನಮ್ಮಮ್ಮ ನಾನು ಎಲ್ಲ ಚೆನ್ನಾಗಿ ಬೈದ್ವಿ. ಇನ್ನು ಶೋಕಿಗೆ ಓಡಾಡೋಕ್ಕೆ ಇಟ್ಕೊತೀಯ, ಬೇಡ ಒಂದು ಮಂಗಲ ಸರ ಅಂತ ತೊಗೊಂಡು ನಾವು ಡೈಲಿ ವೇರ್ಗೆ ಯೂಸ್ ಮಾಡೋವಂಥ ಚೈನು 20 ಗ್ರಾಮಲ್ಲೇ ಆಗಲಿ, ಇನ್ನು 1 ಎಳೆನೇ ತೊಗೋ. ಆಮೇಲೆ ಬೇಕಾದ್ರೆ ನೀನು ಇದ್ದಾಗ ಗೋಲ್ಡ್ ಚೀಟಿಗಳನ್ನ ಕಟ್ಟಿ ಒಂದು 5-5 ಗ್ರಾಮೇ ಹೆಚ್ಚು ಮಾಡ್ಕೊ. ಈಗ ಒಂದು 5-5 ಗ್ರಾಮ್ಗೆ ನಾವು ಆಲ್ಮೋಸ್ಟ್ ಇವಾಗ 3-3 ಸಾವಿರ ಕಟ್ತೀವಿ ಗೋಲ್ಡಲ್ಲಿ. ಪ್ರತಿ ತಿಂಗಳು ಚೀಟಿನ ಕಟ್ತಾ ಇರ್ತೀವಲ್ಲ, ಅದರಲ್ಲೇ ನಾವು ಒಂದು 3-3 ಗ್ರಾಮ್ ಕಾಯಿನ್ಸ್ನ ತಂದಿಟ್ಕೊಂಡು ಒಂದು 4-5 ವರ್ಷ ಬಿಟ್ಟು ಇದೇ ಚೆನ್ನಾಗಿ ಯೂಸ್ ಮಾಡಿಕೊಂಡು ತಿರ್ಗಿ ಮತ್ತೆ ಅದನ್ನು ಹಾಕಿ ಒಂದು 5-5 ಗ್ರಾಮ್ ಜಾಸ್ತಿ ಮಾಡ್ಕೊಂಡು ಹೋದರೆ ಸಾಕು 1 ಎಳೆ ಮಂಗಲ್ಯ ಸರನೇ. ಈಗೆಲ್ಲ ನನಗೇನೋ ತುಂಬ ಜನಕ್ಕೆ ಲೈಕ್ ಆಗುತ್ತೆ 2 ಎಳೆ ಮಂಗಲ್ಯ ಸರ. ಬಟ್ ಆದರೆ ನಮ್ಮ ಹತ್ರ ಸಿಂಗಲಾಗಿ 1 ಎಳೆ ಮಂಗಲ್ಯ ಸರ ಇದ್ರೂ ಸಾಕು ಅಲ್ವಾ. ಈ ಥರ ಇದೆ ಈ ಚೈನು. 2 ಎಳೆ ಮಂಗಲ್ಯ ಸರ ನೋಡಿ ಖುಷಿ ಆಯಿತು. ಬಟ್ ಅದೇ ತೊಗೊಂಡ್ರೆ ಮನಿ ಈಸ್ ಲಾಸ್ ಅಂತ ನನಗೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ತುಂಬ ಏಳು ಮಾಡಿಸ್ದಂಗಿದೆ. ನಾನಂತೂ ಇಲ್ಲಿ ತುಂಬಾ ಗೋಲ್ಡ್ಸ್ನ ಈ ಚೈನು ಇಲ್ಲೇ ಮಾಡಿಸ್ದೆ. ನನ್ನ ಹತ್ರ ಒಂದು ಚೋಕರ್ ನೆಕ್ಲೆಸ್ ಇದೆಯಲ್ಲ, ಆ ನೆಕ್ಲೆಸ್ಸು ಕೂಡ ನಾನು ಇಲ್ಲೇ ತೊಗೊಂಡೆ. ಒಂದು 3 ಜೊತೆ ವಾಲೆ. ಈ ವಾಲೆ ಬಂದು ವಿಶ್ವಾಸಲ್ಲಿ ತೊಗೊಂಡಿದ್ದು. ನಾನು 2 ಹತ್ರನೇ ಜ್ಯುವೆಲರೀಸ್ ತೆಗಿತಾ ಇರೋದು ಈಗ ಪ್ರೆಸೆಂಟಲ್ಲಿ. ಚೀಟಿ ಕಟ್ತಾ ಇರೋದು 2 ಹತ್ರನೇ. ವಿಶ್ವಾಸಲ್ಲಿ ಚೀಟಿ ಕಟ್ತಾ ಇದ್ದೀನಿ, ಗೋಲ್ಡ್ ಚೀಟಿನ. ರಾಮನಗರದಲ್ಲಿ ಬಂದು ಗೋಲ್ಡ್ನ ಬೈ ಮಾಡ್ತಾಯಿರ್ತೀನಿ ನಾನು ತುಂಬ ಕಮ್ಮಿ ಗ್ರಾಮ್ಗೆ. ತುಂಬ 916 ನಂಬಿಕೆ ಇರೋಂಥ ಅಂಗಡಿ ಅಲ್ವಾ, ಹಾಗಾಗಿ ಇಲ್ಲಿನೂ ಕೂಡ ಬೈ ಮಾಡ್ತಾಯಿರ್ತೀನಿ. 2 ಪ್ಲೇಸಲ್ಲಿ ನಾನು ಗೋಲ್ಡ್ನ ತೊಗೊತಾ ಇರ್ತೀನಿ. ಅದರಲ್ಲಿ ಕೂಡ ಬೈ ಮಾಡ್ತಾ ಇದ್ದಾರೆ ಅಮ್ಮ, ಅಂದರೆ ಇಲ್ಲಿ ಒಂದು ಸ್ಕೀಮ್ನ ಕೂಡ ಕಟ್ತಾ ಇದ್ದಾರೆ. ಜ್ಯುವೆಲರೀಸಲ್ಲಿ ಗೋಲ್ಡಲ್ಲಿ ಹಾಕುವಂಥ ಅಮೌಂಟು ಯಾವುದೇ ಕ್ಷಣಕ್ಕೂ ನಮಗೆ ಲಾಸ್ ಆಗೋದಿಲ್ಲ, ಅದು ಡಬಲ್ ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಹತ್ರನೇ ತುಂಬಾ ಸಾಕ್ಷಿಗಳಿದೆ. ಅಂದರೆ ನಮಗೆ ತುಂಬ ಕಷ್ಟ ಕಾಲಕ್ಕೆ ನಮಗೆ ಗೋಲ್ಡೇ ಕೈ ಹಿಡಿದಿರೋವಂಥದ್ದು. ಯಾರ ಹತ್ರನೂ ಹೋಗಿ ಕೈ ಚಾಚಿದೆ. ಹಾಸ್ಪಿಟಲ್ಗಾಗಿರ್ಬೋದು, ಮನೆ ಕಟ್ಟೋಕ್ಕಾಗಿರ್ಬೋದು. ಈ ಮನೆ ಕಟ್ಟೋವು ಕೂಡ ಅಮ್ಮ ಕತ್ತಲಿ ಇವಾಗ ರೀಸೆಂಟ್ಲಿ ಬಿಡಿಸ್ಕೊಬಂದರು. ಪ್ರೆಸೆಂಟಲ್ಲಿ ಈ ಮನೆ ಕಟ್ಟ ಕತ್ತಲಿರುವಂಥ ಚೈನ್ನ ಬಿಚ್ಚಿ ಕರಿಮಣಿನ ಹಾಕ್ಕೊಂಡು ಮನೆ ಕಟ್ಟಿದ್ರು. ಯಾರ ಹತ್ರನೂ ಹೋಗಿ ಕಾಸು ಕೊಡಿ ಹಾಗೆ ಹೀಗೆ ಅಂತ ಕೊಡೋರು ಕೊಟ್ಟಿದ್ದಾರೆ, ನಮಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋಂಥವ್ರು ನಮ್ಮಪ್ಪ ಫ್ಯಾಮಿಲಿ ಕಡೆಯವರು. ಕೆಲವೊಬ್ಬರು ಕೊಡಲಿಲ್ಲ, ಅಮೌಂಟ್ ಎಲ್ಲ ಕೇಳೋದಾದರೆ ಮನೆ ಹತ್ರನೇ ಬರಬೇಡ ಅಂತ ಹೇಳಿದ್ರಂತೆ ನಮ್ಮ ತಂದೆ ತಾಯಿಗೆ. ಅಂಥ ಸಮಯದಲ್ಲಿ ಈ ಮನೆ ಕಟ್ಟೋದು ಕೂಡ ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ರು. ಈಗ ರೀಸೆಂಟ್ಲಿ ಬಿಡಿಸಿದ್ರು ಅಮ್ಮ ಚೈನ, ಬಿಡಿಸ್ಕೊಂಡು ಈಗ ಹಾಕ್ಕೊಂಡಿದ್ದಾರೆ ಗೋಲ್ಡ್ ಚೈನ ಅಮ್ಮ. ಒಂದು ನಮ್ಮ ರಿಲೇಷನಲ್ಲಿ ಕೂಡ ನಾವು ತುಂಬಾ ಪಾಠಗಳು ಕಲ್ತಿದ್ದೀವಿ. ನಮ್ಮ ಪಾಠಗಳು ಯಾವ ರೀತಿ ಕಲಿತೀವಿ ಅನ್ನೋದಾದರೆ ರಿಲೇಷನ್ಗಳ ಕಡೆಯಿಂದನೇ ಕಲಿತೀವಿ. ಅವರು ಏನಾದರೂ ಹೇಳ್ಬಿಡ್ತಾರೆ, ನಮ್ಮನ್ನ ಚೀಪಾಗಿ ನೋಡೋವಂಥದ್ದು, ಅಂಥವ್ರ ಮೇಲೆ ನಾವು ಚೆನ್ನಾಗಿರಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಗೋಲ್ಸ್ನ ಮಾಡಿಸಿ ಇಟ್ಕೊಬೇಕು, ಯಾರ ಹತ್ರ ಹೋಗಿ ಕೈ ಚಾಚಬಾರ್ದು ಅಂತ ಒಂದು ಸ್ವಾಭಿಮಾನದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಒಂದು ಸಣ್ಣ ಪುಟ್ಟ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ. ಏನು ಹೇಳೋದು ಅಂದರೆ ನಮ್ಮಮ್ಮನೂ ಕೂಡ ಎಲ್ಲ ಗೋಲ್ಡ್ಸ್ನೆಲ್ಲ ಅಡ ಇಟ್ಟು ಈ ಚೈನ್ನ ಮಾಡಿಸಿ ಕೊಡೋದಕ್ಕೆ ಅವಳ ಮದುವೆಯಾಗಿ ಈಗ 7 ವರ್ಷ ಟೈಮ್ ತೊಗೊಂಡಿದ್ದೀವಿ. ಪಾಪ ಅವಳು ಚೈನ್ ಕೂಡ ಕೇಳಿಲ್ಲ, ನಾವೇ ಫೋರ್ಸ್ ಮಾಡಿ ಅವಳಿಗೆ ಕೊಡಿಸಿರೋವಂಥದ್ದು. ಇದೆಲ್ಲ ಸೇರಿದ್ರೆ ನಮಗೆ ಇವಾಗ ಈ ಗುಂಡುಗಳೆಲ್ಲ ಸೇರಿದ್ರೆ ಫುಲ್ ಟೋಟಲ್ ಎಷ್ಟಾಗುತ್ತೆ ಗೊತ್ತಾ? 1 ಗ್ರಾಮ್ ಕಡಿಮೆ ಇರುತ್ತೆ ನೋಡಿ. ಇದನ್ನು ಕೂಡ 42,000 ಆಗುತ್ತೆ. 2 ಮಣಿನೂ ಮತ್ತು 2 ಕಾಸು ತೊಗೊಂಡಿರೋದು 42,000 ನೋಡಿ, ಇಲ್ಲೇ ಇದೆ ನೋಡಿ.
ಬಿಲ್ಲು ಸಮೇತ ಇಲ್ಲೇ ಇದೆ. ಒಟ್ಟು 4.5 ಲಕ್ಷ ಚಿನ್ನನ ಹಾಕ್ತಾಯಿದ್ದೀವಿ ನನ್ನ ತಂಗಿಗೆ. 42,383 ರೂಪಾಯಿ ಇವೆಲ್ಲನೂ ಸೇರಿ ಒಟ್ಟು 4 ದುಡ್ಡನ್ನ ಕೂಡಿಟ್ಟು ಕೊಡಿಸ್ತಾ ಇರೋಂಥದ್ದು. ತುಂಬ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ, ಆ ರೀತಿ ಎಲ್ಲ ಅಮೌಂಟ್ನೆಲ್ಲ ಒಂದು 2 ಲಕ್ಷ ರೂಪಾಯಿ ಸೇರಿಸಿ ಸಾಲ ಎಲ್ಲ ತೀರಿದೆ. ಈ ಮನೆಯದು ಯಾವುದೇ ರೀತಿಯಾದಂಥ ಸಾಲ ಇಲ್ಲ. ಸಾಲ ಮಾಡಿ ಮನೆ ಕಟ್ಟಿದ್ದು ಒಂದು ಕೈ ಸಾಲ ಅಂತ ಒಂದು 3 ಲಕ್ಷ ರೂಪಾಯಿ ತೊಗೊಂಡಿದ್ರು ಅಷ್ಟೇ. ಯಾರ ಹತ್ರನೂ ಲೋನ್ ಏನೋ ತೊಗೊಂಡಿಲ್ಲ, ಮನೆ ಮೇಲೆ ಲೋನ್ ತೊಗೊಂಡಿಲ್ಲ. ಬರೀ ಗೋಲ್ಡ್ಗಳನ್ನೆಲ್ಲ ಕೆನರಾ ಬ್ಯಾಂಕಲ್ಲಿ ಅಡ ಇಟ್ಟು ಅದು ಒಂದು 3 ವರ್ಷ ಒಂದೊಂದೇ ಚೈನ್ನ ಒಂದು ಸರಿ ಬಿಡಿಸ್ಕೊಂಡ್ರು, ಇನ್ನೊಂದು ಚೈನ್ನ ಒಂದು ಸರಿ ಬಿಡಿಸ್ಕೊಂಡ್ರು, ಉಂಗುರ ಒಂದು ಸರಿ ಬಿಡಿಸ್ಕೊಂಡ್ರು. ಆ ಥರ ಎಲ್ಲ ಬಿಡಿಸ್ಕೊಂಡೇ ಮನೆ ಕಟ್ಟಿರೋವಂಥದ್ದು. ಹಾಗಾಗಿ ಹೇಳ್ತೀನಿ, ನಮ್ಮ ಕಣ್ಮುಂದೆನೇ ನಮ್ಮ ತಾಯಿಯವರು ದೊಡ್ಡ ಗೋಲ್ಡ್ಸ್ನ ಇಟ್ಕೊಂಡು ಮನೆ ಕಟ್ಟಿದ್ದಾರೆ, ಸೈಟ್ ತೊಗೊಂಡಿದ್ದಾರೆ. ಈಗ ನನ್ನ ತಂಗಿಗೆ ಚೈನ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಯಾವ ರೀತಿ ಸಾಧ್ಯ? ಎಲ್ಲ ಒಳ್ಳೆಯದು ದೇವ್ರು ಮಾಡ್ತಿರೋಂಥ ಕಾರಣಕ್ಕೆ ನಾನು ಹೇಳ್ತಾ ಇರೋಂಥದ್ದು. ಅಮ್ಮ ಒಂದೇ ಒಂದು ಟಿಪ್ಸ್ನ ಫಾಲೋ ಮಾಡ್ತಾರೆ. ಆ ಟಿಪ್ಸ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೂ ಕೂಡ ಗೋಲ್ಡ್ಸ್ನೆಲ್ಲ ತೊಗೊಬೇಕು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಲ್ಲನೂ ಸ್ವಲ್ಪ ನೆರವೇರಬೇಕು ಅಂದ್ಕೊಂಡಿದ್ದು ನೆರವೇರಬೇಕು ಅಂದರೆ ಒಂದು ಸಣ್ಣ ಪ್ರಯತ್ನ ಮಾಡಿ. ಏನಿಲ್ಲ, ನಮ್ಮಮ್ಮ ಮಾಡೋದು ಇದಿಷ್ಟೇ ಒಂದೇ ಕೆಲಸ. ಲಕ್ಷ್ಮೀ ದೇವಿ ಹತ್ರ ಒಂದು 7 ಕಾಯಿನ ಹಾಕ್ತಾರೆ ನೋಡಿ. ಈ ಥರ 7 ಲವಂಗ 7 ಕಾಯಿನ ಹಾಕ್ಕೊಬೇಕು ನೋಡಿ. ಜಸ್ಟ್ ಒಂದು ಬೌಲ್ ಇರುತ್ತಲ್ಲ ಅದರಲ್ಲಿ ಈ ಥರ ನೋಡಿ 1 ರೂಪಾಯಿದು 7 ಕಾಯಿನ ಹಾಕ್ಕೊಂಡಿದ್ದಾರೆ. ನನಗೆ ಹೇಳ್ಕೊಟ್ಟಿದ್ದು ಸೀಕ್ರೆಟ್, ನೀನು ಮಾಡು ಅಂತ ನೋಡಿ. ಏನಿಲ್ಲ, ಜಸ್ಟ್ ಸಂಜೆ ಹೊತ್ತು ನಮ್ಮಮ್ಮ ಬಂದು ಮಾಡುವಂಥ ಕೆಲಸ ಇದು. ಈ 1 ರೂಪಾಯಿ 7 ಕಾಯಿನ ಹಾಕ್ಕೊಂಡು 7 ಲವಂಗ ಬರುತ್ತಲ್ಲ ಆ ಲವಂಗನ ಹಾಕ್ಕೊಂಡು ನೋಡಿ. ಈ ಥರ 7 ಲವಂಗ 7 ಕಾಯಿನ ಮಾಡಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದಾರೆ ನೋಡಿ. ಈ ಥರ 7 ಲವಂಗ 7 ಸ್ವಲ್ಪ ಸಕ್ಕರೆ ಮತ್ತು 7 ಕಾಯಿನ ಹಾಕಿ ದೇವ್ರ ಹತ್ರ ಇಟ್ಟು 21 ದಿವಸ ಪೂಜೆ ಮಾಡಿದ್ದಾರಂತೆ. ಇದು ತುಂಬ ಜನಕ್ಕೆ ನಮ್ಮಮ್ಮ ಶೇರ್ ಮಾಡ್ತಾರೆ ಈ ಟಿಪ್ಸ್ನ. ನಿಮ್ಗೇನಾದರೂ ಗೋಲ್ಡ್ನ ತೊಗೋಬೇಕು, ಮನೇಲಿ ಹಣಕಾಸೆಲ್ಲ ಸ್ವಲ್ಪ ನಿಮಗೆ ಸರಿ ಹೋಗಬೇಕು ಅನ್ನೋದಾದರೆ ಇದನ್ನು ಇಟ್ಟು ಲಕ್ಷ್ಮೀ ದೇವಿ ಹತ್ರ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮಮ್ಮನಿಗೂ ಕೂಡ ಯಾರೋ ಒಬ್ರು ಹೇಳ್ಕೊಟ್ಟಿದ್ದಾರೆ, ಹಿರಿಯರು ಅಂತಾರಲ್ಲ, ಅವರು ಹೇಳಿ ತುಂಬ ಜನಕ್ಕೆ ಪಾಸ್ ಆಗಿದೆ. ನಮ್ಮಮ್ಮನೂ ಕೂಡ ಆಗಾಗ ಇದನ್ನು ಮಾಡ್ತಾ ಇರ್ತಾರೆ. ನಾನು ಕೂಡ ಆಯ್ತುಮ್ಮ ನಾನು ಮಾಡ್ತೀನಿ, 21 ಡೇಸ್ ನಾನು ಕೂಡ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗೇನು ದುಡ್ಡೆಲ್ಲ ಸರಿ ಹೋಗುತ್ತಾ, ನನ್ನ ಲೈಫಲ್ಲಿ ದುಡ್ದಿದ್ದೆಲ್ಲ ಎಲ್ಲದಕ್ಕೂ ಸರಿ ಹೋಗುತ್ತಾ ಅನ್ನೋದಾದರೆ ಸರಿ ಹೋಗುತ್ತೆ. ಕೆಲವೊಂದು ಸರಿ ನಮಗೆ ನಮ್ಮ ದುಡಿಮೆ ತಕ್ಕಂಗೆ ಜೀವನ ಮಾಡ್ತಾಯಿದ್ದೀವಿ. ಏನಾದರೂ ಅಂದ್ಕೊಂಡಿದ್ದೆ, ಏನಾದರೂ ನಾವು ಕೂಡ ಗೋಲ್ಡ್ ಪರ್ಚೇಸ್ ಮಾಡಬೇಕು, ಸೈಟ್ ತೊಗೋಬೇಕು ಅಂತೆಲ್ಲ ಇದ್ದೀವಲ್ಲ, ಅದೆಲ್ಲನೂ ಕೂಡ ಈಡೇರಬೇಕು ಅಂತೇಳಿ ನಾನು ಈ ವ್ರತನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಈಗ ರೀಸೆಂಟ್ಲಿ ಒಂದು 4 ಇಯರಿಂದ ಈ ಥರ ತುಂಬಿಸಿ ಇಡ್ತಾಯಿದ್ರು. ಲಕ್ಷ್ಮೀ ದೇವ್ರ ಹತ್ರ, ಲಕ್ಷ್ಮೀ ಫೋಟೋ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋದು. ಸಂಜೆ ಹೊತ್ತು ದಿನ ದೀಪ ಹಚ್ತಾರೆ ಕೆಲಸದಿಂದ ಬಂದು ಮುಖ ತೊಳ್ಕೊಂಡು. ಬೆಳಗ್ಗೆ ಹೊತ್ತು ಅವ್ರಿಗೆ ಟೈಮ್ ಇರೋಲ್ಲ, ಬೆಳಗ್ಗೆ 8:15 ಕೆಲಸಕ್ಕೆ ಹೋಗ್ಬಿಡ್ತಾರೆ. ಈಗ ಸಂಜೆ 6 ಗಂಟೆ 5:45 6 ಗಂಟೆಗೆ ಬರ್ತಾರೆ. ಫೇಸ್ ವಾಶ್ ಮಾಡಿ ದೇವ್ರ ಮನೆ ದೀಪ ಹಚ್ತಾರೆ. ಇದೇ ಕೆಲಸ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾಯಿದೆ ಅಂತ ಕೇಳಿದ್ದಕ್ಕೆ ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆ ಕಳೆದ 2 ವರ್ಷದಿಂದನೇ ಹೇಳಿದರು. ನಾನು ಬಂದು ಅಷ್ಟಲಕ್ಷ್ಮಿ ದೀಪ ಹಚ್ತಾಯಿದ್ದೆ ಮಂಗಳವಾರ ಶುಕ್ರವಾರ, ಅದನ್ನು ನಂಬ್ತಾ ಇದೆ. ಈಗ ಇದನ್ನು ಕೂಡ ನಮ್ಮಮ್ಮಗೆ ಎಲ್ಲ ಒಳ್ಳೆಯದಾಗಿರೋದ್ರಿಂದ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ನಿಮಗೂ ಏನಾದರೂ ಭಕ್ತಿ ಇದೆ, ನಿಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಇದೆ, ನಾನು ಮಾಡ್ತೀನಿ, ನನಗೂ ಒಂದು ಗೋಲ್ಡ್ಸ್ನೆಲ್ಲ ತೊಗೋಬೇಕು, ಮಂಗಲ್ಯ ಸರ ತೊಗೋಬೇಕು, ಆಡ್ಕೊಂಡಿರೋ ಮುಂದೆ ನಾವು ಏನಾದರೂ ಮಾಡಬೇಕು ಅನ್ನೋದಾದರೆ ನೀವು ಕೂಡ ಈ ಕೆಲಸನ ಮಾಡ್ಬೋದು. 21 ಡೇಸ್ ನೋಡಿಕೊಂಡು ಈ ಕೆಲಸನ ಮಾಡಿ ಇದನ್ನು ಇಟ್ಟು ಜಸ್ಟ್ ಏನಿಲ್ಲ, ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಸ್ವಲ್ಪ ಹಣಕಾಸು ಎಲ್ಲ ಬರಬೇಕು. ನಾವು ಅಂದ್ಕೊಂಡ್ರಂಥ ಚಿಕ್ಕ ಪುಟ್ಟ ಒಂದು ವಾಲೆ ಆಗಿರ್ಬೋದು, ಮಂಗಲ್ಯ ಸರ ಆಗಿರ್ಬೋದು, ಈ ಥರ ಎಲ್ಲ ಕಷ್ಟಪಟ್ಟು ತೊಗೊತೀವಿ ಅಂತಂದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿ ಹತ್ರ ಅಷ್ಟೇ. ಈ ಸರನೂ ಕೂಡ ಇದರಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇದು ನಾನು ವೀಡಿಯೋ ಮಾಡಬೇಕು, ಆಮೇಲೆ ನೀನು ಹಾಕು ಅಂತ ಇಸ್ಕೊಂಡು ಎತ್ತಿಟ್ಕೊಂಡಿದ್ದೆ, ನಾನು ಅವಳಿಗೆ ಕೊಟ್ಟಿಲ್ಲ. ಈಗ ದೇವ್ರ ಹತ್ರ ಇದು ಇಟ್ಟು ಪೂಜೆ ಮಾಡಿ ನನ್ನ ತಂಗಿಗೆ ಕೊಡೋಣ ಬನ್ನಿ. ಮತ್ತು ನೆಕ್ಸ್ಟ್ ಇದನ್ನು ಏನು ಮಾಡಬೇಕಂದ್ರೆ ಇಟ್ಬಿಟ್ಟು ಪೂಜೆಯಲ್ಲಿ ನೀವೆಲ್ಲನೂ ಕೂಡ ಚೆನ್ನಾಗಿ ದೇವ್ರ ಹತ್ರ ಬೇಡಿಕೊಂಡು 21 ಡೇಸ್ ಆದಮೇಲೆ ಹಸಿರು ಗಿಡ ಕೆಳಗಡೆ ಹಾಕಿ ನೀರು ಹಾಕ್ಬಿಡಿ. ಏನಾಗಲ್ಲ. ಹಸಿರು ಗಿಡ ಬುಡ ಇರುತ್ತಲ್ಲ ಎಲ್ಲ ಮನೆ ಮುಂದೆ, ಅಲ್ಲಿ ಹಾಕ್ಬಿಟ್ಟು ಫುಲ್ಲು ಕಾಯಿನ್ ತೊಗೊಂಬಿಡಿ. ಬರೀ ಸಕ್ಕರೆ ಮತ್ತು ಲವಂಗನ ಹಸಿರು ಗಿಡದ ಮೇಲೆ ಹಾಕಿ. ಲವಂಗನ ಉಪ್ಪಲ್ಲಿ ಮತ್ತು ಸಕ್ಕರೆಯಲ್ಲಿ ಹಾಕೋದ್ರಿಂದ ನಮ್ಮ ಮನೇಲಿ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದರಲ್ಲಿದೆ. ಹಾಗಾಗಿ ಬನ್ನಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ, ಆಮೇಲೆ ನನ್ನ ತಂಗಿಗೆ ಕೊಡೋಣ. ಪೂಜೆನ ಮಾಡಿ ನಾನು ನನ್ನ ತಂಗಿಗೆ ಕೊಡೋಣ ಅಂತೇಳಿ ಕೊಡೋಕೆ ಹೋಗ್ತಾಯಿದ್ದೀನಿ. ಒಳ್ಳೆಯದಾಗಲಿ, ಅವಳು ಕೂಡ ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಲಿ, 1 by 1 ಅವಳು ಕೂಡ ಸೇರಲಿ ಗೋಲ್ಡ್ನ ಅಂತೇಳಿ ದೇವ್ರ ಹತ್ರ ನಾನು ಕೂಡ ಬೇಡಿಕೊಂಡು ನನ್ನ ತಂಗಿ ಕೈ ಕೊಟ್ಟು ಹಾಕು ಅಂತೇಳಿ ಶುಕ್ರವಾರ ಸಂಜೆ ಕೊಡೋಕೆ ಹೋಗ್ತಾಯಿದ್ದೀನಿ.
ಇನ್ನು ಹೊರಗಡೆಯಿಂದ ಅವಳು ಬರ್ತಾ ಇದ್ಲು, ಅಷ್ಟರಲ್ಲಿ ದೀಪ ಹಚ್ಕೊಂಡು ತೊಗೊಂಡು ಕೊಟ್ಟೆ. ಅವಳ ಮುಖದಲ್ಲಿ ಎಷ್ಟು ಸಂತೋಷ ಆಗಿದೆ ನೋಡಿ. ಖುಷಿ ಖುಷಿ ಖುಷಿ. ಮಾಡ ಹಾಕೋ ಏನಾಗಲ್ಲ ವಿಡಿಯೋ ಮಾಡಿದ್ರೆ. ಇರಿ ಹಾಕಿರಿ ನೋಡಿ, ಈ ರೀತಿ ಇದೆ ಫುಲ್ಲು ಸರ. ತುಂಬಾ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ ಡಿಸೈನು. ಫೈನಲಿ ಇದು ನನ್ನ ಸೆಲೆಕ್ಷನು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಉದ್ದವಾಗಿ ಬರುತ್ತೆ ಅಂಥೇಳಿ ನನ್ನ ಸೆಲೆಕ್ಷನ್ ಸರ. ಈ ಥರ ತೊಗೊಂಡ್ರೆ ಅವಳಿಗೆ ಸ್ವಲ್ಪ ಲೆಂತ್ ಸರಿ ಹೋಗಲ್ಲ. 25 ಗ್ರಾಮೇ ಇದನ್ನು ಕೂಡ, ಅದು 25 ಗ್ರಾಮೇನೆ. ಅವಳಿಗೆ ಸ್ವಲ್ಪ ಈ ಥರ ಮಣಿ ಬೇಡ, ಉದ್ದಕ್ಕೆ ಸ್ವಲ್ಪ ಲೆಂತ್ ಇದೆ ಆ ಸರ, ಇಲ್ಲಿಗೆ ಬರುತ್ತೆ ಅವಳಿಗೀಗ. ನಂದು ಒಂದು ಈ ಥರ ತೊಗೊಂಡ್ರೆ ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ ಅಂತೇಳಿ ಅಷ್ಟೇ. ಇಷ್ಟೇ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಗಳನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನ್ನ ವ್ಲಾಗ್ನ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಕೂಡ ಇದೇ ರೀತಿ ಒಂದು 21 ಡೇಸ್ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಅಷ್ಟೇ. ನಾನು ಕೂಡ ಈ ಸಣ್ಣ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ಬನ್ನಿ, ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.